ಇವತ್ತು ಅಭಿನಯ ಭಾರ್ಗವ ಸಾಹಸ ಸಿಂಹ ಕರ್ನಾಟಕದ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹಾಗೂ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಬರ್ತ್ಡೇ ಇದೆ. ಸೊ ಹಂಗಾಗಿ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ 75ನೇ ವರ್ಷದ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ಸರ್. ಆ್ಯಂಡ್ ನಮ್ಮ ಬುದ್ಧಿವಂತ ರಿಯಲ್ ಸ್ಟಾರ್ ಉಪೇಂದ್ರ ಅವ್ರಿಗೂ ಕೂಡ ನಿಮ್ಮ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಗಳು ಸಕ್ಸಸ್ನ ಕಾಣಲಿ ಅಂತ ಕೇಳ್ಕೊಳ್ಳೋಣ. ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಬುದ್ಧಿವಂತನ ಅಪ್ಕಮಿಂಗ್ ಪ್ರಾಜೆಕ್ಟ್ಗಳಿಂದ ಇವತ್ತು ಬಂದಂಥ ಅಪ್ಡೇಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಎಲ್ರಿಗೂ ನಮಸ್ಕಾರ ಗುರುವೆ, ವೆಲ್ಕಮ್ ಬ್ಯಾಕ್ ಟು ದನೆ ಅವರ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಕೆಡಿ ಸಿನಿ ಟಾಕ್. ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ. ಉಪೇಂದ್ರ ಅವರ ಬರ್ತ್ಡೇ ಇರುವ ಕಾರಣದಿಂದ ಅವರ ಮುಂದಿನ ಸಿನಿಮಾಗಳ ಕಡೆಯಿಂದ ಅವರಿಗೆ ವಿಶಸ್ನ ತಿಳಿಸಿದ್ದಾರೆ. ಅವುಗಳನ್ನು ನೋಡೋದಾದರೆ ಮೊದಲೇದಾಗಿ ನಮ್ಮ 45 ಸಿನಿಮಾ ನಿಮಗೆಲ್ಲ ಗೊತ್ತೇ ಇದೆ, ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಮಲ್ಟಿ ಸ್ಟಾರರ್ ಸಿನಿಮಾ ಇದು. ಶಿವಣ್ಣ ಅವರು, ರಾಜ್ಬಿ ಶೆಟ್ಟಿ ಅವರು, ಉಪೇಂದ್ರ ಅವರು ಕೂಡ ಕಾಣಿಸ್ಕೊಳ್ತಾ ಇದ್ದಾರೆ. ಈ ಸಿನಿಮಾ ಕಡೆಯಿಂದ ಉಪೇಂದ್ರ ಅವರಿಗೆ ಸಿನಿಮಾದಲ್ಲಿ ಕಂಡು ಬರುವಂಥ ಅವರ ವಾಹನ ಅಂದರೆ ಬೈಕ್ನ ರಿವೀಲ್ ಮಾಡ್ತಾ ಒಂದು ಪೋಸ್ಟರ್ನ ರೆಡಿ ಮಾಡಿಬಿಟ್ಟು ಅವ್ರಿಗೆ ವಿಶಸ್ನ ತಿಳಿಸಿದ್ದಾರೆ. ನೀವು ನೋಡ್ತಾ ಇರ್ಬೋದು ಆ ಪೋಸ್ಟರು, ಅನ್ಕೊಂತೀನಿ ನೋಡ್ತಾ ಇರ್ತೀರಾ ಅಂತ. 45 ಸಿನಿಮಾ ಇದೆ ಡಿಸೆಂಬರ್ 25 ರಿಲೀಸ್ ಆಗ್ತಾ ಇದೆ. ಐ ಥಿಂಕ್ ಅಕ್ಟೋಬರ್ ಎಂಡಿಗೆಲ್ಲ ಸಿನಿಮಾದ ಎಲ್ಲ ವರ್ಕ್ನ ಕಂಪ್ಲೀಟ್ ಮಾಡಿಕೊಂಡು ನವಂಬರ್ 2nd ವೀಕಿಂದ ಪ್ರಮೋಷನ್ ಕೂಡ ಸ್ಟಾರ್ಟ್ ಮಾಡ್ಕೊಳ್ತಾರೆ 45 ಸಿನಿಮಾದ ಟೀಮ್ ಅವರು ಅಂದ್ಕೊಳ್ತೀನಿ. ಉಪೇಂದ್ರ ಅವರ ಮುಂದಿನ ಸಿನಿಮಾ ಕಡೆ ಬರೋದಾದರೆ ನಾಗಣ್ಣ ಅವರು ಡೈರೆಕ್ಟ್ ಮಾಡ್ತಾ ಇರುವ ಭಾರ್ಗವ ಸಿನಿಮಾ ಕಡೆಯಿಂದ ಒಂದು ಟೀಸರ್ನ ಕೂಡ ಬಿಟ್ಟಿದ್ದಾರೆ. ಟೀಸರ್ನ ಇವಾಗ ತಾನೇ ನೋಡ್ಕೊಂಬಂದೆ. 7 ಬಣ ಸೇರಿದರೆ ಕಾಮನ ಬಿಲ್ಲು ಆಗುತ್ತೆ, 7 ಕೋಟಿ ಜನ ಸೇರಿದರೆ ಕರುನಾಡು ಆಗುತ್ತೆ. ಈ ಕರುನಾಡಿನ ಸಂಪತ್ತು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ವಿಶಸ್ನ ತಿಳಿಸ್ತಾ ಈ ಡೈಲಾಗ್ ಮೂಲಕ ಟೀಸರ್ ಕೂಡ ಸ್ಟಾರ್ಟ್ ಆಗುತ್ತೆ. ಟೀಸರ್ನ ನೋಡಿದ್ರೆ ನನ್ಗೆ ಅನ್ಸಿದ್ದು ಒಂದೇ, ಇದು ಒಂದು ಕ್ಯಾರೆಕ್ಟರ್ನ ಡಿಫೈನ್ ಮಾಡುವಂಥ ಒಂದು ಟೀಸರು. ಅಂದರೆ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಈ ರೀತಿ ಇರುತ್ತೆ ಅಂತ. ಐ ಥಿಂಕ್ ಟೀಸರ್ನ ನೋಡಿದ್ಮೇಲೆ ನನ್ಗೆ ಅನ್ಸಿದ್ದು ಏನಪ್ಪ ಅಂತಂದರೆ ಉಪೇಂದ್ರ ಅವರ ಬಯೋಪಿಕ್ ಅವರೇ ಏನಾದರೂ ತಕ್ಕೊಳ್ತಿದಾರ. ಏನಕ್ಕೆ ಅಂದರೆ ಓಮ್ ಸಿಂಬಲಿಕ್ ಒಂದಿಷ್ಟು ಸೀನ್ ಕಾಣ್ಬೋದು, ಬಾಡಿ ಮೇಲೆಲ್ಲ ಓಮ್ ಕಾಣಿಸೋದು. ಆ್ಯಂಡ್ 1992 ಈ ಓಮು ಉಶು ತರಲೆ ನನ್ನ ಮಗ ಈ ಸಿನಿಮಾಗಳು ಬಂದಿದ್ದಲ್ಲ ಆ ಏರಿಯಾದಲ್ಲೇ. ಸೊ ಹಂಗಾಗಿ ನನ್ಗೆ ಅನಿಸಿದ್ದಪ್ಪ ಅಷ್ಟೇನೇನಲ್ಲ. ಸೊ ಟೀಸರ್ನ ರಗಾಡಾಗಿ ವಾಯ್ಸಲ್ಲಿ ಅಂದರೆ ಉಪೇಂದ್ರ ಅವರ ವಾಯ್ಸಲ್ಲಿ ಕೂಡ ಒಂದೆರಡು ಡೈಲಾಗ್ ಬರ್ತಾ ಹೋಗ್ತವೆ. ಸೊ ಟೀಸರ್ ಇನ್ನೂ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಆ್ಯಂಡ್ ಉಪೇಂದ್ರ ಅವರ ಮುಂದಿನ ಸಿನಿಮಾ ರೀಸೆಂಟಾಗಿ ಅನೌನ್ಸ್ಮೆಂಟ್ ಆಯಿತು, ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅಂದ್ಕೊಳ್ತೀನಿ. ಓಂ ಪ್ರಕಾಶ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ, ಉಪೇಂದ್ರ ಅವರು ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಹಂಸಲೇಖ ಅವರು ಮ್ಯೂಸಿಕ್ನ ಕೊಡ್ತಾ ಇದ್ದಾರೆ. ಗೋರಿಲ್ಲಾ ವಾರ್ ಅನ್ನೋ ಸಿನಿಮಾದ ಟೈಟಲ್ನ ಇಟ್ಕೊಂಡು ಅನೌನ್ಸ್ಮೆಂಟ್ ಮಾಡಿದರು ರೀಸೆಂಟಾಗಿ. ಸೊ ನಿಮಗೆಲ್ಲ ಗೊತ್ತೇ ಇರುತ್ತೆ. ಆ ಸಿನಿಮಾ ಕಡೆಯಿಂದ ಯಾವುದೇ ರೀತಿಯ ವಿಶೇಷ ಇನ್ನೂ ಬಂದಿಲ್ಲ, ನೋಡೋಣ ಕಾದು. ಆ್ಯಂಡ್ ರೀಸೆಂಟಾಗಿ ಕೂಲಿ ಸಿನಿಮಾದಲ್ಲಿ ಉಪೇಂದ್ರ ಅವರ ಕಟ್ಔಟ್ ನೋಡಿ ಇಂಥ ಕಟ್ಔಟ್ನ ನಮ್ಮ ಕನ್ನಡಿಗರು ಏನಕ್ಕಪ್ಪ ಯೂಸ್ ಮಾಡ್ಕೊತಿಲ್ಲ ಅಂತ ಅನಿಸಿದ್ದು ನಿಜ. ಸೊ ಅವರ ಮುಂದಿನ ಸಿನಿಮಾಗಳು ಒಳ್ಳೆ ಸಿನಿಮಾಗಳು ಬರಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಸಕ್ಸಸ್ನ ಕಾಣಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗುರುವೆ. ವಿಡಿಯೋ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಹಾಕೊಳ್ಳೋದನ್ನ ಮರಿಬೇಡಿ. ಇದೇ ಥರದ ವಿಡಿಯೋಗಳ ಜೊತೆ ಸಿಗ್ತಾರೆ ಅಂತ ಹೇಳ್ತಾ ಬಾಯ್.